ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ತನ್ನ ರೆಕ್ಕೆಗಳು ಸುಟ್ಟು ಹೋದುದರ ಕಾರಣವನ್ನು ತಿಳಿಸಿ ಸೀತೆ ಮತ್ತು ರಾವಣರಿರುವ ಸ್ಥಳವನ್ನು ಹೇಳಿದುದು. ಕಪಿಗಳ ಸಹಾಯದಿಂದ ಸಮುದ್ರ ತೀರಕ್ಕೆ ಹೋಗಿ ಜಟಾಯುವಿಗೆ ಜಲಾಂಜಲಿಯನ್ನು ಕೊಟ್ಟುದು ಎಂಬ 58ನೆಯ ಸರ್ಗಕ್ಕೆ ಸ್ವಾಗತ. ಇತ್ಯುಕ್ತ ಕರುಣಂ ವಾಕ್ಯಂ ವಾನರೈಸ್ತ್ಯಕ್ತ ಜೀವಿತೈಃ ಸಭಾಷ್ಪೋ ವಾನರಾನ್ ಗ್ರಧ್ರಃ ಪ್ರತ್ಯುವಾಚ ಮಹಾಸ್ವನಃ. ದೊಡ್ಡದಾದ ಕಂಠಧ್ವನಿಯುಳ್ಳ ಸಂಪಾತಿಯು ಪ್ರಾಣ ತ್ಯಾಗ ಮಾಡಲು ನಿಶ್ಚಯಿಸಿದ್ದ ವಾನರರ ದೈನ್ಯಯುಕ್ತವಾದ ಮಾತನ್ನು ಕೇಳಿ ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದವನಾಗಿ ಹೇಳಿದನು. ವಾನರರೇ, ಯುದ್ಧದಲ್ಲಿ ಬಲಿಷ್ಠನಾದ ರಾವಣನು ಯಾರನ್ನು ಸಂಹರಿಸಿದನೆಂದು ನೀವು ಕೇಳಿದಿರೋ ಅವನೇ ಜಟಾಯುವೆಂಬ ಹೆಸರಿನ ನನ್ನ ಚಿಕ್ಕ ತಮ್ಮನು. ನಾನು ಮುದುಕನಾಗಿರುವುದರಿಂದಲೂ ಮತ್ತು ನನಗೆ ರೆಕ್ಕೆಗಳಿಲ್ಲದೆ ಇರುವುದರಿಂದಲೂ ನನ್ನ ತಮ್ಮನ ಶತ್ರುವಾದ ಆ ರಾವಣನನ್ನು ಸಂಹರಿಸಲು ನನಗೆ ಶಕ್ತಿಯಿಲ್ಲ. ಇದರಿಂದಲೇ ನಾನು ನನ್ನ ತಮ್ಮನ ವಧೆಯು ರಾವಣನಿಂದ ಆಯಿತೆಂಬುದನ್ನು ಕೇಳಿಯೂ ಸಹಿಸಿಕೊಂಡಿರಬೇಕಾಗಿದೆ. ಹಿಂದೆ ಇಂದ್ರನು ವೃತ್ರಾಸುರನನ್ನು ಸಂಹರಿಸಿದ ಸಮಯದಲ್ಲಿ ನಾನು ಮತ್ತು ಜಟಾಯುವು ಪರಸ್ಪರವಾಗಿ ಒಬ್ಬರು ಮತ್ತೊಬ್ಬರನ್ನು ಜಯಿಸಬೇಕೆಂಬ ಸ್ಪರ್ಧೆಯಿಂದ ಪ್ರಜ್ವಲಿಸುತ್ತಿದ್ದ ಪ್ರಖರವಾದ ಕಿರಣಗಳ ಮಾಲೆಯಿಂದ ಸಮಲಂಕೃತನಾಗಿದ್ದ ಸೂರ್ಯನ ಬಳಿಗೆ ಹೋದೆವು. ಆಕಾಶ ಮಾರ್ಗದ ಮೂಲಕವಾಗಿ ಮಂಡಲ ಗತಿಯಿಂದ ಹಾರುತ್ತಾ ನಾವು ಬಹಳ ಬೇಗ ಸೂರ್ಯಮಂಡಲದ ಸಮೀಪಕ್ಕೆ ಹೋದೆವು. ಆದರೆ ಸೂರ್ಯನು ನಡುನೆತ್ತಿಗೆ ಬಂದ ಸಮಯದಲ್ಲಿ ನನಗಿಂತಲೂ ಸ್ವಲ್ಪ ಮುಂದಿದ್ದ ಜಟಾಯುವು ಸೂರ್ಯನ ಪ್ರಖರವಾದ ಕಿರಣಗಳಿಂದ ಅವಸಾನ ಹೊಂದುವುದರಲ್ಲಿದ್ದನು. ಸೂರ್ಯನ ರಶ್ಮಿಗಳಿಂದ ಸುಟ್ಟು ಹೋಗುವುದರಲ್ಲಿದ್ದ ಆ ಕಾರಣದಿಂದಲೇ ಬಹಳವಾಗಿ ಸಂಕಟ ಪಡುತ್ತಿದ್ದ ನನ್ನ ತಮ್ಮನನ್ನು ನೋಡಿ ಅತ್ಯಂತ ದುಃಖಿತನಾಗಿ ಭ್ರಾತೃ ಸ್ನೇಹದ ಕಾರಣದಿಂದ ಅವನನ್ನು ರಕ್ಷಿಸುವ ಸಲುವಾಗಿ ನನ್ನ ರೆಕ್ಕೆಗಳಿಂದಲೇ ಅವನನ್ನು ಮುಚ್ಚಿಬಿಟ್ಟೆನು. ಅದರಿಂದಾಗಿ ಆ ಸಮಯದಲ್ಲಿ ನನ್ನ ರೆಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋದವು. ಮರುಕ್ಷಣದಲ್ಲಿಯೇ ನಾನು ವಿಂಧ್ಯ ಪರ್ವತದ ಈ ತಪ್ಪಲಿನಲ್ಲಿ ಬಿದ್ದು ಬಿಟ್ಟೆನು. ಅಂದಿನಿಂದಲೂ ಇಲ್ಲಿಯೇ ವಾಸ ಮಾಡುತ್ತಿರುವ ನನಗೆ ನನ್ನ ತಮ್ಮನ ಸಮಾಚಾರವೇ ತಿಳಿದಿರಲಿಲ್ಲ. ಸಂಪಾತಿಯು ಹೀಗೆ ಹೇಳಲು ಯುವರಾಜನಾದ ಮಹಾಪ್ರಾಜ್ಞನಾದ ಅಂಗದನು ಪುನಃ ಹೇಳತೊಡಗಿದನು. ಗೃಧ್ರರಾಜನೇ, ನಾನು ಹೇಳಿದ ಶ್ರೀರಾಮನ ವೃತ್ತಾಂತವನ್ನು ನೀನು ಕೇಳಿರುವೆ. ನೀನು ಜಟಾಯುವಿನ ಅಣ್ಣನೇ ಆಗಿರುವುದಾದರೆ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರುವ ಆ ರಾವಣ ರಾಕ್ಷಸನ ಅರಮನೆಯು ಎಲ್ಲಿರುವುದೆಂಬುದನ್ನು ಹೇಳು. ಮುಂದಾಗುವ ಅನರ್ಥವನ್ನು ತಿಳಿಯದೇ ಇರುವ ರಾಕ್ಷಸಾಧವನಾದ ರಾವಣನು ಇಲ್ಲಿಯೇ ಎಲ್ಲಾದರೂ ಹತ್ತಿರದಲ್ಲಿರುವನೋ ಅಥವಾ ಬಹು ದೂರದಲ್ಲಿರುವನೋ ಎಂಬುದು ನಿನಗೇನಾದರೂ ತಿಳಿದಿದ್ದರೆ ನಮಗೆ ಹೇಳು. ಅಂಗದನು ಹೀಗೆ ಪ್ರಾರ್ಥಿಸಲು ಮಹಾ ತೇಜಸ್ವಿಯಾದ ಸಂಪಾತಿಯು ವಾನರರನ್ನು ಹರ್ಷಗೊಳಿಸುತ್ತಾ ತನ್ನ ಘನತೆಗೆ ತಕ್ಕುದಾದ ಈ ಮಾತನ್ನು ಹೇಳಿದನು. ಪ್ಲವಂಗಮರೇ, ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ, ಬಲವು ಉಡುಗಿ ಹೋಗಿದೆ. ಆದರೂ ಶ್ರೀರಾಮನ ಕಾರ್ಯವನ್ನು ಮಾಡುತ್ತಿರುವ ನಿಮಗೆ ಮಾತಿನಿಂದ ಮಾತ್ರ ಸಹಾಯ ಮಾಡುತ್ತೇನೆ. ನಾನು ವರುಣನಿಗೆ ಸಂಬಂಧಿಸಿದ ಜಲಪ್ರಧಾನವಾದ ಲೋಕಗಳನ್ನು ತಿಳಿದಿರುತ್ತೇನೆ. ತ್ರಿವಿಕ್ರಮಾವತಾರದಲ್ಲಿ ವಿಷ್ಣುವಿನಿಂದ ಆಕ್ರಮಿಸಲ್ಪಟ್ಟ ಎಲ್ಲ ಲೋಕಗಳನ್ನು ತಿಳಿದಿರುತ್ತೇನೆ. ದೇವಾಸುರರಿಗೆ ಎಲ್ಲಿ ಮತ್ತು ಯಾವಾಗ ಯುದ್ಧಗಳು ನಡೆಯುತ್ತೆಂಬುದು ನನಗೆ ಗೊತ್ತಿದೆ. ಅಮೃತ ಮಂಥನವು ಎಲ್ಲಿ ಮತ್ತು ಹೇಗೆ ನಡೆಯುತ್ತೆಂಬುದು ನನಗೆ ತಿಳಿದಿದೆ. ಆದರೆ ಮುಪ್ಪಿನಿಂದಾಗಿ ನಾನೀಗ ತೇಜಸ್ಸಿನಿಂದ ವಿಹೀನನಾಗಿದ್ದೇನೆ. ನನ್ನ ಪ್ರಾಣಗಳು ಶಿಥಿಲಗೊಳ್ಳುತ್ತಿವೆ. ಆದುದರಿಂದ ರಾಮನಿಗೆ ಸಂಬಂಧಿಸಿದ ಈ ಕಾರ್ಯವನ್ನು ಮೊದಲು ಮುಗಿಸುವುದು ನನ್ನ ಕರ್ತವ್ಯವಾಗಿದೆ. ಸರ್ವಾಭರಣ ಭೂಷಿತೆಯಾಗಿದ್ದ ರೂಪಸಂಪನ್ನೆಯಾಗಿದ್ದ ತರುಣಿಯೊಬ್ಬಳನ್ನು ದುರಾತ್ಮನಾದ ರಾವಣನು ಸೆಳೆದೊಯ್ಯುತ್ತಿದ್ದುದನ್ನು ನಾನು ನೋಡಿದೆನು. ಆ ಭಾಮಿನಿಯು ಆ ಸಮಯದಲ್ಲಿ ಹೇ ರಾಮ, ಹೇ ಲಕ್ಷ್ಮಣ ಎಂದು ಬಾರಿ ಬಾರಿಗೂ ಕೂಗಿಕೊಳ್ಳುತ್ತಿದ್ದಳು. ರಾವಣನ ಹಿಡಿತದಿಂದ ಬಿಡಿಸಿಕೊಳ್ಳಲು ಕೈಕಾಲುಗಳನ್ನು ಕೊಡವುತ್ತಾ ತನ್ನ ಮೈಮೇಲಿದ್ದ ಆಭರಣಗಳೆಲ್ಲವನ್ನು ಕೆಳಕ್ಕೆ ಎಸೆಯುತ್ತಿದ್ದಳು. ಕಪ್ಪಾಗಿದ್ದ ಆ ರಾವಣನ ಉಡಿಯಲ್ಲಿ ಆ ಭಾಮಿನಿಯುಟ್ಟಿದ್ದ ಉತ್ತಮೋತ್ತಮವಾದ ರೇಷ್ಮೆಯ ವಸ್ತ್ರವು ನೀಲ ಪರ್ವತದ ಮೇಲೆ ಬೀಳುವ ಸೂರ್ಯ ಪ್ರಭೆಯಂತೆಯೂ ಮೇಘಮಂಡಲದಲ್ಲಿನ ಮಿಂಚಿನಂತೆಯೂ ಪ್ರಕಾಶಿಸುತ್ತಿದ್ದಿತು. ಆ ತರುಣಿಯು ಶ್ರೀರಾಮನನ್ನೇ ಬಾರಿ ಬಾರಿಗೂ ಕೂಗಿಕೊಳ್ಳುತ್ತಿದ್ದುದರಿಂದ ಅವಳೇ ಸೀತೆ ಇರಬಹುದೆಂದು ನಾನು ಭಾವಿಸುತ್ತೇನೆ. ರಾವಣನ ನಿವಾಸದ ವಿಷಯವಾಗಿ ನಾನು ಹೇಳಲಿರುವುದನ್ನು ನೀವೆಲ್ಲರೂ ಏಕಾಗ್ರತೆಯಿಂದ ಕೇಳಿರಿ. ವಿಶ್ರವಸ ಮುನಿಯ ಮಗನಾದ
ಕುಬೇರನ ತಮ್ಮನಾದ ರಾವಣನೆಂಬ ಹೆಸರಿನ ರಾಕ್ಷಸನು ಲಂಕಾ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದಾನೆ. ಈ ಸಮುದ್ರ ತೀರದಿಂದ 100 ಯೋಜನಗಳ ದೂರದಲ್ಲಿರುವ ಒಂದು ದ್ವೀಪದಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನೇ ನಿರ್ಮಿಸಿರುವ ರಮ್ಯವಾದ ಲಂಕಾ ಪಟ್ಟಣವಿದೆ. ಆ ಪಟ್ಟಣವು ಹೊಂಬಣ್ಣದ ಸೌಧಗಳಿಂದ ಸಮಾವೃತವಾಗಿದೆ. ಆ ಸೌಧಗಳಿಗೆ ಸುವರ್ಣಮಯವಾದ ಬಾಗಿಲುಗಳಿವೆ. ಚಿತ್ರ ವಿಚಿತ್ರವಾದ ಮತ್ತು ಸುವರ್ಣಮಯವಾದ ಜಗುಲಿಗಳಿವೆ. ಆ ಲಂಕಾ ಪಟ್ಟಣಕ್ಕೆ ಸೂರ್ಯನ ಬಣ್ಣದಂತೆ ಅತ್ಯಂತ ಪ್ರಕಾಶಮಾನವಾಗಿರುವ ಪ್ರಾಕಾರವಿದೆ. ಅಲ್ಲಿ ದೀನೆಯಾದ ರೇಷ್ಮೆಯ ವಸ್ತ್ರವನ್ನುಟ್ಟಿರುವ ಸೀತೆಯು ವಾಸವಾಗಿದ್ದಾಳೆ. ಬಂಧಿಸಲ್ಪಟ್ಟು ರಾಕ್ಷಸಿಯರಿಂದ ರಕ್ಷಿಸಲ್ಪಡುತ್ತಿರುವ ಜನಕನ ಮಗಳನ್ನು ರಾವಣನ ಅಂತಃಪುರದಲ್ಲಿ ನೀವು ಕಾಣುವಿರಿ. ಸಮುದ್ರದ ದಕ್ಷಿಣ ತೀರಕ್ಕೆ ಹೋಗಿ ಅನಂತರ 100 ಯೋಜನಗಳಷ್ಟು ದೂರವಿರುವ ಸಮುದ್ರವನ್ನು ದಾಟಿದ ಬಳಿಕ ಸುತ್ತಲೂ ಸಮುದ್ರದಿಂದಲೇ ರಕ್ಷಿಸಲ್ಪಡುತ್ತಿರುವ ಲಂಕಾ ಪಟ್ಟಣವನ್ನು ಸೇರುವಿರಿ. ಅಲ್ಲಿ ನೀವು ರಾವಣನನ್ನು ಕಾಣುವಿರಿ. ಕ್ಷಿಪ್ರವಾಗಿಯೇ ನೀವು ಅಲ್ಲಿಗೆ ಪ್ರಯಾಣ ಮಾಡಿರಿ. ನಾನು ನನ್ನ ದಿವ್ಯ ದೃಷ್ಟಿಯಿಂದ ಹೇಳುತ್ತಿದ್ದೇನೆ, ನೀವು ಸೀತೆಯನ್ನು ನೋಡಿ ಕೃತಕೃತ್ಯರಾಗಿ ಹಿಂದಿರುಗುವಿರಿ. ಗುಬ್ಬಚ್ಚಿಗಳಿಗೆ ಮತ್ತು ಧಾನ್ಯಗಳನ್ನು ತಿಂದು ಜೀವಿಸುವ ಪಕ್ಷಿಗಳಿಗೆ ಆಕಾಶದಲ್ಲಿ ಮೊದಲನೆಯ ಮಾರ್ಗವಿದೆ. ಕಾಗೆಗಳಿಗೆ ಮತ್ತು ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸುವ ಪಕ್ಷಿಗಳಿಗೆ ಆಕಾಶದಲ್ಲಿ 2ನೆಯ ಮಾರ್ಗವಿದೆ. ಭಾಸ ಪಕ್ಷಿಗಳು, ನೀರು ಕೊಕ್ಕರೆಗಳು, ಕಡಲ ಹದ್ದುಗಳು, ಕಾಗೆಯೇ ಮುಂತಾದವು ಹೋಗುವ ಮಾರ್ಗಕ್ಕಿಂತಲೂ ಮೇಲಿನ 3ನೆಯದಾದ ಆಕಾಶ ಮಾರ್ಗದಲ್ಲಿ ಹಾರಾಡಬಲ್ಲವು. ಭಾಸ ಕ್ರೌಂಚಗಳೇ ಮೊದಲಾದ ಪಕ್ಷಿಗಳು ಹಾರುವ ಮಾರ್ಗಕ್ಕಿಂತಲೂ ಮೇಲಿನ 4ನೆಯದಾದ ಆಕಾಶ ಮಾರ್ಗದಲ್ಲಿ ಗಿಡಗಗಳು ಹಾರಾಡಬಲ್ಲವು. ಅದಕ್ಕಿಂತಲೂ ಎತ್ತರವಾದ 5ನೆಯ ಆಕಾಶ ಮಾರ್ಗದಲ್ಲಿ ಹದ್ದುಗಳು ಹಾರಾಡಬಲ್ಲವು. ಬಲ ವೀರ್ಯಗಳಿಂದಲೂ ರೂಪ ಯೌವನಗಳಿಂದಲೂ ಕೂಡಿರುವ ಹಂಸ ಪಕ್ಷಿಗಳದ್ದು ಹದ್ದುಗಳು ಸಂಚರಿಸುವ 5ನೆಯ ಆಕಾಶ ಮಾರ್ಗಕ್ಕಿಂತಲೂ ಮೇಲಿನ 6ನೆಯದಾದ ಆಕಾಶ ಮಾರ್ಗವಾಗಿರುತ್ತದೆ. ಗರುಡ ಪಕ್ಷಿಗಳ ಮಾರ್ಗವು ಹಂಸ ಪಕ್ಷಿಗಳ ಮಾರ್ಗಕ್ಕಿಂತಲೂ ಮೇಲಿನದು. ಎಲ್ಲ ಪಕ್ಷಿಗಳಿಗಿಂತಲೂ ಗರುಡ ಪಕ್ಷಿಗಳು ಹೆಚ್ಚು ಎತ್ತರದಲ್ಲಿ ಹಾರಾಡಬಲ್ಲವು. ವಾನರ ಶ್ರೇಷ್ಠರೇ, ನಮ್ಮೆಲ್ಲರ ಉತ್ಪತ್ತಿಯು ವಿನತೆಯ ಮಗನಾದ ಅರುಣನಿಂದಲೇ ಆಗಿದೆ. ನಾವೆಲ್ಲರೂ ಗರುಡ ಮತ್ತು ಅರುಣರ ವಂಶಜರು. ಹೆಚ್ಚು ಎತ್ತರದಲ್ಲಿರುವ 7ನೆಯ ಆಕಾಶ ಮಾರ್ಗದಲ್ಲಿ ಹಾರುವ ಸಾಮರ್ಥ್ಯವಿರುವವರು. ಅಷ್ಟು ಎತ್ತರಕ್ಕೆ ಹಾರಬಲ್ಲ ನಾವು ಬಹಳ ದೂರ ದೃಷ್ಟಿಯುಳ್ಳವರು ಆಗಿದ್ದೇವೆ. ನಾನು ನಿಮಗೆ ಸೀತೆಯ ವೃತ್ತಾಂತವನ್ನು ಹೇಳಿರುವುದರಿಂದ ಸೀತಾಪಹರಣವೆಂಬ ಅತಿ ನಿಂದ್ಯವಾದ ಕಾರ್ಯವನ್ನು ಮಾಡಿರುವ ಮತ್ತು ನನ್ನ ತಮ್ಮನನ್ನು ಶತ್ರುವೆಂದು ಭಾವಿಸಿ ವಧೆ ಮಾಡಿದ ಹಸಿ ಮಾಂಸವನ್ನು ತಿನ್ನುವ ರಾಕ್ಷಸನಾದ ರಾವಣನಿಗೆ ಪ್ರತೀಕಾರ ಮಾಡಿದಂತಾಯಿತು. ನಾನು ಇಲ್ಲಿಂದಲೇ ರಾವಣನನ್ನು ಜಾನಕಿಯನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ. ನಮ್ಮೆಲ್ಲರಿಗೂ ಗರುಡನಿಗಿರುವಂತೆಯೇ ದೂರದೃಷ್ಟಿಯು, ದಿವ್ಯ ದೃಷ್ಟಿಯು, ದೈವಿಕವಾದ ಬಲವೂ ಇದೆ. ಆದುದರಿಂದ ಸ್ವಾಭಾವಿಕವಾಗಿಯೂ ಮತ್ತು ತೆಗೆದುಕೊಳ್ಳುವ ಆಹಾರದ ಸಾಮರ್ಥ್ಯದಿಂದಲೂ ನಾವು 100 ಯೋಜನಗಳಿಗಿಂತಲೂ ಮುಂದಿರುವುದನ್ನು ನೋಡುತ್ತಿರುತ್ತೇವೆ. ಈ ಕಾರಣದಿಂದ ದೂರದಲ್ಲಿರುವುದನ್ನೇ ನಾವು ಭಕ್ಷಿಸಬೇಕೆಂಬುದು ಬ್ರಹ್ಮನಿಂದಲೇ ನಿಶ್ಚಯಿಸಲ್ಪಟ್ಟಿದೆ. ಕಾಲುಗಳೇ ಆಯುಧವಾಗಿರುವ ಕೋಳಿಯೇ ಮುಂತಾದವುಗಳಿಗೆ ಕಾಲುಗಳ ಬುಡದಲ್ಲಿಯೇ ಆಹಾರವು ವಿಹಿತವಾಗಿದೆ. ಕಪೀಶ್ವರರೇ, ಈ ಲವಣ ಸಮುದ್ರವನ್ನು ದಾಟಿಕೊಂಡು ಹೋಗಲು ಯಾವುದಾದರೂ ಉಪಾಯವನ್ನು ಕಂಡುಕೊಳ್ಳಿರಿ. ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿರಿ. ಅಲ್ಲಿ ವೈದೇಹಿಯನ್ನು ಪಡೆದುಕೊಂಡು ಕೃತಕೃತ್ಯರಾಗಿರಿ. ನಿಮ್ಮ ಸಹಾಯದಿಂದ ಸಮುದ್ರದ ಬಳಿಗೆ ಹೋಗಬೇಕೆಂಬುದು ನನ್ನ ಬಯಕೆಯಾಗಿದೆ. ಅಲ್ಲಿ ನಾನು ಸ್ವರ್ಗಕ್ಕೆ ಹೋಗಿರುವ ಮಹಾತ್ಮನಾದ ನನ್ನ ತಮ್ಮ ಜಟಾಯುವಿಗೆ ಜಲತರ್ಪಣವನ್ನು ಅರ್ಪಿಸುತ್ತೇನೆ. ಸಂಪಾತಿಯು ಹೀಗೆ ಪ್ರಾರ್ಥಿಸಲು ಮಹಾಬಲಶಾಲಿಗಳಾದ ವಾನರ ಶ್ರೇಷ್ಠರು ರೆಕ್ಕೆಗಳನ್ನು ಕಳೆದುಕೊಂಡಿದ್ದ ಸಂಪಾತಿಯನ್ನು ನದಿ ನದಗಳಿಗೆ ಒಡೆಯನಾದ ಸಮುದ್ರ ರಾಜನ ಬಳಿಗೆ, ಅಂದರೆ ದಕ್ಷಿಣ ಸಮುದ್ರದ ತೀರಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಸಂಪಾತಿಯು ಜಟಾಯುವಿಗೆ ಜಲತರ್ಪಣವನ್ನಿತ್ತ ನಂತರ ವಾನರರು ಪುನಃ ಪತಗೇಶ್ವರನನ್ನು ಹಿಂದಿದ್ದ ಸ್ಥಳಕ್ಕೆ ಕರೆತಂದರು. ಸೀತಾದೇವಿಯು ಎಲ್ಲಿರುವಳೆಂಬುದನ್ನು ಸ್ಪಷ್ಟವಾಗಿ ಸಂಪಾತಿಯಿಂದ ತಿಳಿದು ವಾನರರು ಪರಮ ಸಂತುಷ್ಟರಾದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ 58ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.